मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेत्यकृतं द्वैपायनो विरहकातर आजुहाव पुत्रेति तन्मयतया तरवोऽभिनेदुस्तं सर्वभूतहृदयं मुनिमानतोऽस्मि कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं हयग्रीव 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 इति यो वदेत् तस्य निस्सरते वाणी जह्नुकन्याप्रवाहवत् प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कारसाधकः ब्रह्मान्तागुरवः साक्षादिष्टं दैवं श्रियः पतिः आचार्याः श्रीमदाचार्याः सन्तु मे जन्मजन्मनि कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सतां भवति यदनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नैमिषे निमिषक्षेत्रे ऋषयः शौनकादयः सत्तं स्वर्गाय लोकाय सहस्रसममासत स्वस्त्यस्तु सतां सन्मङ्गलानि भवन्तु. ಕೃಷ್ಣನ ಈ ಕ್ಷೇತ್ರದಲ್ಲಿ ಭಾಗವತ ಪ್ರವಚನ ಇವತ್ತು 2ನೇ ದಿನ. ನಿನ್ನೆ ಪ್ರಶ್ನೆ ಮಾಡಿದರು ಪರೀಕ್ಷಿತ ಮಹಾರಾಜರು, ಕೇಳಬೇಕು, ಇನ್ನು ಹೆಚ್ಚು ಸಮಯ ಇಲ್ಲ, 7 ದಿನ ಇರುವುದು ನನ್ನ ಆಯುಷ್ಯ, ಹಾಗಾದರೆ ಏನನ್ನು ನಾನು ಕೇಳಬೇಕು ಅಂತ ತಾನು ಪ್ರಶ್ನೆ ಮಾಡುವಾಗ ಅದಕ್ಕೆ ಸೂತಪುರಾಣಿಕರು ಹೇಳ್ತಾರೆ, ಕೇಳಬೇಕಾದದ್ದು ತುಂಬ ಉಂಟು, ಆದರೆ ನೀನು ಯೋಗ್ಯವಾದ ಪ್ರಶ್ನೆಯನ್ನು ನೀನು ಕೇಳ್ತಾ ಇದ್ದಿ. ಗೃಹೀತ ಇವಕೇಶೇಷು ಮೃತ್ಯುನಾ ಧರ್ಮಮಾಚರೇತು ಅಂತ ಶಾಸ್ತ್ರ. ಯಾವಾಗಲೂ ಧರ್ಮಕರ್ಮ ಮಾಡಬೇಕಾದ್ರೆ ಇವಾಗ ಸಾಯ್ತೇನೆ, ಇಲ್ಲಿಯೇ ಸಾಯ್ತೇನೆ, ನಾಳೆ ಸಾಯ್ತೇನೆ ಅಂತಲ್ಲ, ಇವತ್ತೇ ಸಾಯ್ತೇನೆ ಅಂತ ಅಂದರೆ ಯಮ ತನ್ನ ಜುಟ್ಟಿನಲ್ಲಿ ಹಿಡ್ಕೊಂಡಿದ್ದಾನೆ ಅಂತ ನಾವು ತಿಳಿದುಕೊಂಡು ಧರ್ಮಕರ್ಮ ಮಾಡಬೇಕಂತೆ. ಇಲ್ಲದಿದ್ದರೆ ಏನು ಮಾಡ್ತೇವೆ ಕೇಳಿದರೆ, ನಾಳೆ ಮಾಡಿದರೆ ಸಾಕು, ನಾಡ್ದು ಮಾಡಿದರೆ ಸಾಕು ಅಂತ ಹೀಗೆ ನಮ್ಮ ಜೀವನದಲ್ಲಿ ನಾವು ದಿನ ಮುಂದೂಡ್ತಾ ಇದ್ದರೆ ಹಾಗಾಗೋದಿಲ್ಲ. ಮತ್ತೇನು ಕೇಳಿದರೆ, ಗೃಹೀತ ಯುವಕೇಶೇಷು ಅಂತ, ಮೃತ್ಯು ತನ್ನ ಜುಟ್ಟಿನಲ್ಲಿ ಹಿಡ್ಕೊಂಡಿದ್ದಾನೆ ಅಂತ ತಿಳಿದುಕೊಂಡು ಧರ್ಮಕರ್ಮ ಮಾಡಬೇಕು ಅಂತ. ಈಗ ನಿಜವಾಗಿ ಪರೀಕ್ಷಿತ ರಾಜನಿಗೆ ಇನ್ನು 7 ದಿನ ಇರುವುದು ಅಂತ ಆಗಿದ್ದರಿಂದ ತಾನು ಹೇಗೆ ಜೀವನವನ್ನು ಸಾರ್ಥಕ್ಯಗೊಳಿಸಬೇಕು ಅಂತ ಜಿಜ್ಞಾಸೆ ಆರಂಭ ಆಗಿದೆ. ಹೇಳುತ್ತಾರೆ, ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರತಃ ಅಂತ. ಕೇಳಲಿಕ್ಕೆ ಇಲ್ಲಿ ಬೇಕಾದಷ್ಟು ಉಂಟು ಅಂತ. ಅವರ ವಾರ್ತೆ, ಇವರ ವಾರ್ತೆ, ಹೆಂಗಸರೆಲ್ಲ ಸೇರಿದರೆ ಹೇಳೋದು ಅಂತ ಉಂಟು. ಅವಳ ಗಂಡ ಹಾಗೆ, ಇವಳ ಗಂಡ ಹೀಗೆ, ನನ್ನ ಗಂಡ ಕಾಗೆ ಅಂತ ಹೀಗೆ ಕೊನೆಗೆ ಬರುವಂಥದ್ದು ಇಷ್ಟೇ, ಅವರು ಹೀಗೆ ಇವರು ಹೀಗೆ ಅಂತ. ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಮತ್ತೇನು ಕೇಳಿದರೆ ಯಾರ ಬಗ್ಗೆ ಕೇಳಬೇಕು? ಅವರ ಬಗ್ಗೆ ಕೇಳಬೇಕು. ಅಚ್ಯುತನ ಕೃಷ್ಣನ ಕಥೆಗಳನ್ನು ಕೇಳಿದರೆ ಮತ್ತೆ ಜನ್ಮ ಇರೋದಿಲ್ಲ. ಹಾಗಾಗಿ ಅಂತಹ ಭಗವಂತನ ಚರಿತ್ರೆಯನ್ನು ಕೇಳಬೇಕು ಅಂತ ಎನ್ನುವ ಅರ್ಥದಲ್ಲಿ ಕೇಳ್ತಾರೆ. ಏನು ಕೇಳಬೇಕು ಅಂತ ಕೇಳಿದರೆ ಸೂತಪುರಾಣಿಕರು ಇಲ್ಲಿ ನಮಗೆ ತಿಳಿಸ್ತಾರೆ, ನೋಡಿ ಭಗವಂತನ ಬಗ್ಗೆಯನ್ನು ಕೇಳಬೇಕು ಅಂತ. ಯಾಕೆ ಕೇಳಿದರೆ, ನೋಡಿ ನಾವು ಇದ್ದ ಬಗ್ಗೆ ಚಿಂತೆ ಮಾಡೋದಿಲ್ಲ, ಮತ್ತು ಇಲ್ಲದ ಬಗ್ಗೆ ಆಲೋಚನೆ ಜಾಸ್ತಿ ಮಾಡೋದು ಅಂತ. ಸಾಯಂಕಾಲ ಹೊತ್ತು ಕಪ್ಪಗೆನೆ ಕಾರು ಹೋಗ್ತಾ ಉಂಟು, ಏನೋ ನದಿ ಸಮುದ್ರದ ಒಂದು ಬೀಚಲ್ಲಿ ಹೋಗ್ತಾ ಉಂಟು ಅಂತ ಇಟ್ಟುಕೊಳ್ಳುವ. ಹೋಗ್ತಾ ಇರಬೇಕಾದ್ರೆ ಅರ್ಧ ಗ್ಲಾಸು ಇಳಿಸಿದ್ದಾರೆ, ನೋಡಿದರೆ ಒಳಗಿನಿಂದೊಂದು ನಾಯಿ ತನ್ನ ತಲೆ ಹೊರಗೆ ಹಾಕ್ತಾ ಉಂಟು, ಹಿಂದಿನ ಸೀಟಲ್ಲಿದ್ದಂತಹ ನಾಯಿ. ನಾವು ಏನು ಹೇಳ್ತೇವೆ, ನಾಯಿದ್ದೇನೆಷ್ಟು ಸುಖ ಅಪ್ಪ. ಯಾಕೆ ಕೇಳಿದರೆ, AC ಕಾರಲ್ಲಿ ಸಾಯಂಕಾಲ ಬೀಚಲ್ಲಿ ತಿರುಗಲಿಕ್ಕೆ, ಅದು ಕೂಡ ಕಾರಲ್ಲಿ ಕೂತ್ಕೊಂಡು ನಾಯಿ ಹೋಗ್ತಾ ಉಂಟು. ನಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ, ನಮಗೆ ಏನೂ ಇಲ್ಲ, ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ, ಅದು ಕಾರಲ್ಲಿ ತಿರುಗಾಡ್ತಾ ಉಂಟು ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಆದರೆ ಶಾಸ್ತ್ರಕಾರರು ಹೇಳ್ತಾರೆ,
ಮಾನವ ದೇಹ ದೊಡ್ಡದು, ಇದು ಹಾಳು ಮಾಡಬೇರಿ ಹುಚ್ಚಪ್ಪಗಳಿರ ಅಂತ. ನೀವು ಅದನ್ನು ನಾಯಿಯ ಜನ್ಮಕ್ಕೆ ಹೋಲಿಸ್ತೀರಿ, ಅದು ಒಳ್ಳೆಯದು ಅಂತ. ಅದು ಒಳ್ಳೆಯದಲ್ಲ. ಮತ್ತು ಯಾವುದು ಕೇಳಿದರೆ ಇದು ಒಳ್ಳೆಯದು ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನು ಉಂಟು ಅದನ್ನಿಟ್ಟುಕೊಂಡು ಸಾಧನೆ ಮಾಡಬೇಕು. ನಾವೇನು ಮಾಡ್ತೇವೆ, ಇದ್ದ ಬಗ್ಗೆ ಆಲೋಚನೆ ಮಾಡದೆ ಇಲ್ಲದ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೇವೆ. ಹಾಗಾಗಿ ನಿನ್ನೆ ಹೇಳಿದರು, ಏನು ಕೇಳಿದರೆ ನಿದ್ರೆಯ ಹೀಯತೆ ನಕ್ತಂ ವ್ಯಮಾಯೇನ ನವಂವಯ ಅಥವಾ ದಿವಾಚಾರ್ಥೇಕ್ವಯ ರಾಜನ್ ಕುಟುಂಬ ಭರಣೇನವ ಅಂತ. ನಮ್ಮ ಆಯುಷ್ಯ ಹೇಗೆ ಕಳೆದು ಹೋಗುತ್ತಾ ಉಂಟು ಅಂತ ಕೇಳಿದರೆ, ರಾತ್ರಿ ಇಡೀ ನಿದ್ರೆಗೆ ಹೋಯಿತು, ಮತ್ತೆ ನಿದ್ರೆಯಲ್ಲಿ ಮೈಥುನಾದಿಗಳಿಗೋಸ್ಕರ ಸುಖ ಪಡುವುದಕ್ಕೋಸ್ಕರ ಹೋಯಿತು, ಹಗಲಲ್ಲಿ ಹಣ ಸಂಪಾದನೆ ಮಾಡುವುದಕ್ಕೋಸ್ಕರ ಹೋಯಿತು, ಮತ್ತೆ ಹಣ ಸಂಪಾದನೆ ಮಾಡಿದ್ರಲ್ಲಿ ಕೂಡ ಕುಟುಂಬ ಭರಣೇನವ ಅಂತ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೂ ಹೋಯಿತು. ಹಾಗಾದರೆ ನಾಳೆಯಿಂದ ಯಾರನ್ನು ಸಾಕುವುದು ಬೇಡ, ದೇವರು ಅಂತ ದೇವರ ಕೊನೆಯಲ್ಲೇ ಕೂತ್ಕೊಳ್ಳೋಣ ಹೇಳಿದರೆ ಹಾಗೆ ಹೇಳ್ತಾ ಇಲ್ಲ. ಮತ್ತೇನು ಕೇಳಿದರೆ ನೀವು ಮಾಡುವ ಕೆಲಸಗಳಲ್ಲಿ ಇದ್ದುಕೊಂಡು ದೇವರನ್ನು ನೋಡಿ ಅಂತ ಹೇಳ್ತಾರೆ. ಹಾಗೆ ಅಂದರೆ ಪೂರ್ತಿ ಬಿಟ್ಟು ಕಾಡಿಗೆ ಹೋಗಿ ಅಂತ ಕೂತ್ಕೊಳ್ಳಿ ಅಂತಲ್ಲ, ಅದನ್ನೇ ಸರ್ವಸ್ವ ಅಂತ ತಿಳ್ಕೊಳ್ಬೇಡಿ ಅಂತ. ಒಂದ್ಸಲ ಯಾಜ್ಞವಲ್ಕ್ಯರ ಹತ್ರ ಕೇಳ್ತಾರೆ, ಗಾರ್ಗಿ ಮತ್ತು ಮೈತ್ರೇಯಿ ಪ್ರಶ್ನೆ ಹೇಳ್ತಾರೆ, ಅಲ್ಲ ನಮಗೆ ಭಗವಂತನನ್ನು ಕಾಣಬೇಕು ಅಂತ ಅನಿಸತ್ತೆ, ಯಾಕೆ ಭಗವಂತನನ್ನು ಕಾಣಬೇಕು ಕೇಳಿದರೆ ಇಷ್ಟೇ, ನವಾರೇ ಪತ್ಯುಕಾಮಾಯ ಪತ್ಯುಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಆತ್ಮಪ್ರಿಯೋ ಭವತಿ ಅಂತ. ಅಂದರೆ ನಾವು ಗಂಡನನ್ನು ಪ್ರೀತಿ ಮಾಡ್ತೇವೆ ಹೆಂಗಸರೆಲ್ಲ, ಯಾಕೆ ಕೇಳಿದರೆ ನಮಗೆ ಅನುಕೂಲ ಆಗಿದ್ದರೆ ಮಾತ್ರ ಅಂತ. ನವಾರೇ ಪತ್ಯುಕಾಮಾಯ ಗಂಡನಿಗೋಸ್ಕರ ಪ್ರೀತಿ ಮಾಡೋದಲ್ಲ, ಮತ್ತು ನಮಗೆ ಅನುಕೂಲನಾಗಿದ್ದರೆ ಅಂತಹ ಗಂಡನನ್ನು ನಾವು ಬಯಸ್ತೇವೆ. ಅದಕ್ಕೋಸ್ಕರ ನಾವು ಅವರಿಗೆ ಏನು ಸೇವೆ ಮಾಡಲಿಕ್ಕಾದರೂ ಸಿದ್ಧರಾಗಿರ್ತೇವೆ. ಒಂದು ವೇಳೆ ಅದೇ ಗಂಡ ನಿನ್ನೆ ಬೈಕಲ್ಲಿ ಯಾರ್ದೋ ಹೆಂಗಸನ್ನು ಕರ್ಕೊಂಡು ಹೋದ ಅಂತ ಗೊತ್ತಾದರೆ ಸಾಕು, ಇವತ್ತು ಕಾಪಿಯೂ ಇಲ್ಲ ಚಾವೂ ಇಲ್ಲ, ಅವನಿಗೆ ಸಿಟ್ಟಿನಿಂದ ಅವನಿಗೆ ಬೈಲಿಕ್ಕೆ ಆರಂಭ ಮಾಡ್ತೇವೆ. ಯಾಕೆ ಕೇಳಿದರೆ ಇಷ್ಟು ಯಾರೋ ಹೆಂಡತಿಗೆ ಮಣೆ ಹಾಕ್ತಾ ಇದ್ದಾನೆವಾ ಅಂತ. ಆಯಿತು, ನವಾರೇ ಪತ್ನಿ ಕಾಮಾಯ, ನೀವು ಹೆಂಡತಿಯನ್ನು ತುಂಬ ಪ್ರೀತಿಸ್ತೀರಾ ಕೇಳಿದರೆ ಅಲ್ಲಿಯೂ ಅಷ್ಟೇ. ಯಾವುದೋ ಒಬ್ಬ ಹುಡುಗನೊತ್ತಿಗೆ ಗಂಡಸಿನೊಟ್ಟಿಗೆ ಮಾತಾಡಿದ್ರು, ಎಲ್ಲಿಗೋ ಅವಳು ನನ್ನ ಹತ್ರ ಹೇಳದೇ ಹೋಗಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಅವಳನ್ನು ಒದ್ದು ಮನೆಯಿಂದ ಹೊರಗೆ ಹಾಕುತ್ತಾರೆ. ಹಾಗಾದರೆ ಯಾರನ್ನು ಪ್ರೀತಿ ಮಾಡಿದ್ದು ಕೇಳಿದರೆ ಹೆಂಡತಿಯನ್ನು ಪ್ರೀತಿ ಮಾಡಿದ್ದಲ್ಲ, ನಮಗೆ ಅನುಕೂಲ ಆಗಿದ್ದರೆ ಮಾತ್ರ ಅಂತ ಹೆಂಡತಿಯನ್ನು ಪ್ರೀತಿ ಮಾಡೋದು ಅಂತ. ಪುತ್ರಕಾಮಾಯ ಪುತ್ರಪ್ರಿಯೋ ಭವತಿ, ಮಕ್ಕಳನ್ನು ಪ್ರೀತಿ ಮಾಡ್ತೇವಲ್ಲ, ಹೌದು ತಾಯಿಯಾದವಳು ನಿರ್ವ್ಯಾಜ ಪ್ರೀತಿಯಿಂದ ಮಗುವನ್ನು ಸಾಕುತ್ತಾಳೆ ಹೇಳಿದರೆ, ಒಂದು ವೇಳೆ ಅಂತರ್ಜಾತಿ ವಿವಾಹಾದಿಗಳನ್ನು ಮಾಡಿದ್ರು, ಅದು ನಾವು ಹೇಳಿದ ಮಾತನ್ನು ಕೇಳಿದರೆ ಏನು ಮಾಡ್ತೇವೆ, ಅಂತಹ ಮಗನನ್ನು ಒದ್ದು ಹೊರಗೆ ಹಾಕುತ್ತಾರೆ. ಯಾಕೆ ಹೊರಗೆ ಹಾಕಿದ್ರಿ ಕೇಳಿದರೆ ನಾನು ಹೇಳಿದ ಹಾಗೆ ಕೇಳಲಿಲ್ಲ ಅಂತ, ನಮ್ಮ ಪ್ರತಿಷ್ಠೆ ನಮಗೆ ಅಡ್ಡ ಬಂದು ಬಿಟ್ಟಿತು ಅಂತ. ಹಾಗಾದರೆ ಇದೆಲ್ಲ ನೋಡಿದರೆ ಯಾರಿಗೋಸ್ಕರ ಮಾಡಿದ್ದು ಕೇಳಿದರೆ ಆತ್ಮನಸ್ತು ಕಾಮಾಯ ಆತ್ಮಪ್ರಿಯೋ ಭವತಿ, ನಮಗೋಸ್ಕರ ನಾವು ಮಾಡಿದ್ದು ಅಂತ ಗೊತ್ತಾಗತ್ತೆ. ಎಲ್ಲದೂ ಹಾಗೆ. ನಿಮಗೆ ಯಾವುದೋ ಒಬ್ಬ ಸ್ನೇಹಿತ ಭಾರೀ ಒಳ್ಳೆಯ ಸ್ನೇಹಿತ ಅಂತ ಹೊಗಳ್ತಾರೆ ಒಬ್ಬರು, ಅದೇ ವ್ಯಕ್ತಿಯನ್ನು ಇನ್ನೊಬ್ಬರ ಹತ್ರ ಕೇಳಿದರೆ ಭಾರೀ ತೆಗಳ್ತಾರೆ. ಏನು ಕೇಳಿದರೆ ಅವರ ಪ್ರಯೋಜನ ಇಲ್ಲಪ್ಪ, ಅವರು ಹಾಗೆ ಹೀಗೆ ಅಂತ. ಮತ್ತೆ ವಿಚಾರಿಸಿದರೆ ಗೊತ್ತಾಗುತ್ತೆ, ಅವರು ಮೊನ್ನೆ ಹೋದಾಗ ಅವರಿಗೆ ಅನುಕೂಲ ಇವರು ಮಾಡಲಿಲ್ಲ, ಅದಕ್ಕೋಸ್ಕರ ಅವರು ಒಳ್ಳೆಯವರಲ್ಲ ಅಷ್ಟೇ. ಇವರು ಹೋದಾಗ ಇವರಿಗೆ ಅವರು ಅನುಕೂಲ ಮಾಡಿದರು, ಹಾಗಾಗಿ ಇವರಿಗೆ ಭಾರಿ ಒಳ್ಳೆಯವರು ಅಂತ. ಹಾಗಾದರೆ ಏನು ಕೇಳಿದರೆ ಅವರವರಿಗೆ ಅನುಕೂಲ ಆಗಿದ್ದರೆ ಎಲ್ಲದೂ ಇಷ್ಟ, ಅವರಿಗೆ ಅನುಕೂಲ ಆಗದಿದ್ದರೆ ಅದು ಎಲ್ಲ ಕಷ್ಟ ನಷ್ಟ, ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಆತ್ಮನಸ್ತು ಕಾಮಾಯ ಆತ್ಮಪ್ರಿಯೋ ಭವತಿ ಅಂತ ಎಲ್ಲದರದ್ದು ಸಾರ ಏನು ಕೇಳಿದರೆ ನಮಗಾಗಿ ನಾವು ಎಲ್ಲವನ್ನೂ ಕೂಡ ರೂಢಿಸಿಕೊಂಡಿದ್ದೇವೆ. ಪೂರಕವಾಗಿದ್ದರೆ ಎಲ್ಲರೂ ಕೂಡ ನಾವು ತೆಗೊಳ್ತೇವೆ. ಹಾಗಾಗಿ ಹೇಳ್ತಾರೆ ಆತ್ಮನಸ್ತು ಕಾಮಾಯ ಆತ್ಮಪ್ರಿಯೋ ಭವತಿ. ಹಾಗಾದರೆ ಮನುಷ್ಯ ತಾನು ನಾನು ನನ್ನದು ನನಗೋಸ್ಕರ ಹೀಗೆ ನಾನು ಎನ್ನುವಂತಹ ಅಹಂಕಾರದಿಂದ ತಾನು ತೊಳಲಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ರಾತ್ರೇ ಹಗಲು ಒದ್ದಾಡ್ತಾನೆ. ಆದರೆ ಗಮ್ಮತ್ತು ಏನು ಕೇಳಿದರೆ ನಾನು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ನಾನು ಯಾರು ಅಂತ ಕೇಳಿದರೆ ಗೊತ್ತಿಲ್ಲ. ಯಾಕೆ ಕೇಳಿದರೆ ತೋರಿಸಿ ಹೇಳುತ್ತೇವೆ ನಾವು, ಹೀಗೆ ಶರೀರವನ್ನು ಇಟ್ಟುಕೊಂಡು ಹೇಳಿದರೆ ಈ ಶರೀರ ಒಂದಲ್ಲ ಒಂದು ದಿನ ಬಿದ್ದು ಹೋಗತ್ತಪ್ಪ, ಹಾಗಾದರೆ ಅದು ಅಲ್ಲ ಅಂತಾಯಿತು. ಹಾಗಾದರೆ ಯಾರು ನಾನು, ನನ್ನ ಸ್ವರೂಪ ಏನು, ಆತ್ಮನಸ್ತು ಕಾಮಾಯ ಅಂತ ಹೇಳ್ತಾರೆ. ಹಾಗಾದರೆ ಏನು ಹೇಳಿದರೆ ಆತ್ಮವಾ ಅರೆ ದ್ರಷ್ಟವ್ಯ, ನಾನು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಹಾಗಾದರೆ ಅಂತಹ ಆತ್ಮನನ್ನು ನೋಡಬೇಕಪ್ಪ. ಅಂತಹ ಆತ್ಮನನ್ನು ನೋಡಲೇ ಇಲ್ಲ ನಾವು ಈ ಶರೀರವನ್ನು ಇಟ್ಟುಕೊಂಡು ವ್ಯವಹಾರವನ್ನೇ ಮಾಡ್ತಾ ಇದ್ದೇವೆ. ಅವರು ಬಂದರು ಇವರು ಬಂದರು ಅಂತ ನಾವು ಹೊಗಳ್ತೇವೆ. ಯಾರನ್ನು ಕೇಳಿದರೆ ಆ ಶರೀರ ಇಟ್ಟುಕೊಂಡು ಅದಕ್ಕೆ ಗೌರವವನ್ನು ಕೊಡ್ತಾ ಇದ್ದೇವೆ. ಹಾಗಾದರೆ ಅಂತಹ ಶರೀರ ಬಿದ್ದು ಹೋದಾಗ ಆ ಶರೀರಕ್ಕೆ ಗೌರವ ಕೊಟ್ಟದ್ದ ಅಂತ ಕೇಳಿದರೆ ನೋಡಿ, ಹಾರ ತುರಾಯಿ ಹಾಕಿ ಒಬ್ಬ ಅಧಿಕಾರಿ ಬಂದಾಗ ಭಾರೀ ಗೌರವ ಕೊಡ್ತೇವೆ, ಏನೆಲ್ಲ ಇಲ್ಲದ ಪುರಸ್ಕಾರ ಕೊಡ್ತೇವೆ. ಯಾಕೆ ಕೇಳಿದರೆ ಅವ ಮಂತ್ರಿ ಆಗಿದ್ದಾನೆ, ಪದವಿಯಲ್ಲಿ ಇದ್ದಾನೆ ಅಂತ.
ಹಾಗಾದರೆ ಅದೇ ಪದವಿಯಿಂದ ನಾಳೆ ಅವ ಜಾರಿದ ಅಂತಾದರೆ ಅವನನ್ನು ಕೇಳುವವರು ಇಲ್ಲ. ಮೊದಲ ದಿವಸ ಬಂದಾಗ ಹಾರ ತುರಾಯಿ ಹಾಕಿ ಹೋ 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 ಅಂತ ಮಾಡಿದರು. ಮರುದಿನ ಬಂದರೆ ಅವನನ್ನು ಮೂಸುವರಿಲ್ಲ, ಅಧಿಕಾರ ಕಳೆದು ಹೋಯಿತು. ಹಾಗಾದರೆ ಯಾರಿಗೆ ಅಲ್ಲಿ ಗೌರವ ಬಂತು ಕೇಳಿದರೆ ಅಧಿಕಾರಕ್ಕಾಯಿತು. ಸರಿ, ಅವರಿಗಾದರೂ ಸ್ವಲ್ಪ ಸ್ವಲ್ಪ ಅವರ ಚೇಲಗಳು ಏನೋ ಅವರಿಂದ ಕೆಲಸ ಎಲ್ಲ ಮಾಡಿಸಿಕೊಂಡಿದ್ದರು, ಅವರು 4 ಜನ ಆದರೂ ಇರ್ದಾರಲ್ಲ ಅಂತ ಹೇಳಿದರೆ, ನಾಳೆ ಆ ಶರೀರವನ್ನು ಬಿಟ್ಟು ಹೋದಾಗ ಆ ಹೆಣಕ್ಕೆ ಯಾರೂ ಕೂಡ ಅಯ್ಯೋ ನಮ್ಮ ನೇತಾರ ಇವ್ರದ್ದು ಶರೀರವನ್ನು ಹಾಗೇ ಇಟ್ಟು ಬಿಡೋಣ, ಅದೊಂದು ಪ್ರತಿಕ್ರಿಯೆ ಮೊಮೆಂಟು ಅಂತ ಯಾರೂ ಇಟ್ಟುಕೊಳ್ಳೋದಿಲ್ಲ. ಮತ್ತೇನು ಮಾಡ್ತಾರೆ ಕೇಳಿದರೆ, ಎಷ್ಟು ಬೇಗವೋ ಅಷ್ಟು ಬೇಗ ಅದನ್ನು ಸ್ಮಶಾನಕ್ಕೆ ಕೊಂಡೋಗಿ ಅದನ್ನು ಸುಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಾಗಾದರೆ ಯಾರಿಗೆ ಗೌರವ ಅಂತ ಕೇಳ್ತಾರೆ. ಹಾಗಾದರೆ ಆ ಶರೀರಕ್ಕಂತೂ ಅಲ್ಲ, ಶರೀರದ ಒಳಗಿದ್ದಂಥ ಒಬ್ಬ ಚೇತನಿಗೆ. ಆ ಚೇತನ ಯಾರು ಅಂತ ಕೇಳಿದರೆ, ನೀವು ಯಾರಾದರೂ ನೋಡಿದ್ದೀರಾ ಅಂತ ಕೇಳಿದರೆ ಯಾರೂ ನೋಡಲಿಲ್ಲ. ಹಾಗಾದರೆ ಯಾರಿಗೋಸ್ಕರ ಅಂತ ಕೇಳಿದರೆ, ಅಂತಹ ಭಗವಂತನ ಅಥವಾ ಅಂತಹ ಆತ್ಮನ ಚಿಂತನೆಗೋಸ್ಕರ ಇದೆಲ್ಲ ಇರುವಂಥದ್ದು. ಹಾಗಾದರೆ ಆತ್ಮಪ್ರಿಯೋಭವತೆ ಅಂತಹ ಆತ್ಮ ಯಾರು ಕೇಳಿದರೆ, ಆತ್ಮವ ಅರೆ ದ್ರಷ್ಟವ್ಯ, ನೋಡಬೇಕಪ್ಪ ಅಂತ ತುಡಿತ ಉಂಟಾಗತ್ತೆ. ಹಾಗಾದರೆ ಅಂತಹ ಆತ್ಮನನ್ನು ಹೇಗೆ ನೋಡಬೇಕು ಕೇಳಿದರೆ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಹೇಳಿದರು. ಅಂತಹ ಆತ್ಮನನ್ನು ನೋಡಬೇಕಾದ್ರೆ, ನಮ್ಮನ್ನು ನಾವು ನೋಡಬೇಕಾದ್ರೆ ನಮಗೆ ನೋಡುವಂತಹ ಸಾಮರ್ಥ್ಯ ಇಲ್ಲ. ಮತ್ತೇನು ಕೇಳಿದರೆ, ಇಂತಹ ನಮ್ಮ ತನವನ್ನು ತೋರಿಸಿಕೊಡುವೊಬ್ಬ ಭಗವಂತ. ಹಾಗಾಗಿ ಆತ್ಮ ಅಂದರೆ ಎರಡೂ ಆಗಬಹುದು. ಅಂತಹ ಭಗವಂತನನ್ನು ನೋಡಬೇಕು, ಅಥವಾ ಅಂತಹ ಭಗವಂತ ನಮ್ಮನ್ನು ತೋರಿಸಿಕೊಡಬೇಕು. ನಮ್ಮನ್ನು ಕೊನೆಗೆ ಲಿಂಗ ಶರೀರ ಅಂತ ಇದೆ, ಅಂತಹ ಲಿಂಗ ಶರೀರವನ್ನು ಭಂಗ ಮಾಡುವವನು ಅದು ಅಂತಹ ಚತುರ್ಮುಖ ಬ್ರಹ್ಮದೇವರು ಅಂತ ಲೆಕ್ಕ. ಇದು ಒಂದೇ ಶರೀರ ಅಲ್ಲ, 4 ಶರೀರ ಇದೆ. ಒಬ್ಬ ವ್ಯಕ್ತಿಗೆ ತೆಂಗಿನಕಾಯಿಯ ಪ್ರಯೋಗ ಹೇಳಿದಾಗೆ, ಒಂದು ತೆಂಗಿನಕಾಯಿ ಉಂಟು. ಏನು ಹೇಳ್ತೇವೆ ಹೇಳಿ, ಸಿಪ್ಪೆ ಇದ್ದದೊಂದು ಇಡೀ ತೆಂಗಿನಕಾಯಿ, ಇದು ಏನು ಹೇಳಿದರೆ ಇದು ತೆಂಗಿನಕಾಯಿ ಅಂತ ಹೇಳ್ತೀರಿ. ಸರಿ, ನಾಳೆ ಆ ತೆಂಗಿನಕಾಯಿಯನ್ನು ಆ ಸಿಪ್ಪೆಯನ್ನು ತೆಗೆದು ಒಂದು ಬದಿಗೆ ಹಾಕಿದರೆ ಅದೇನು ಕೇಳಿ, ಅದು ತೆಂಗಿನ ಸಿಪ್ಪೆ, ಇದು ತೆಂಗಿನಕಾಯಿ ಹೇಳಿದರು. ಸರಿ, ಅದೇ ತೆಂಗಿನಕಾಯಿಯನ್ನು ಒಡೆಯಿತು. ಒಡೆದ ನಂತರ ಏನಾಯಿತು ಕೇಳಿದರೆ ಅದನ್ನು ತುರಿತೇವೆ. ತುರಿದ ನಂತರ ಅದೇನು ಕೇಳಿದರೆ ಅದು ತೆಂಗಿನಕಾಯಿ. ಮತ್ತು ಇದೇನು ಕೇಳಿದರೆ ಅದು ಗೆರಟೆ ಅಂತಾಯಿತು. ಮತ್ತು ಆ ತೆಂಗಿನಕಾಯಿಯನ್ನು ಮಿಕ್ಸಿಯಲ್ಲಿ ಹಾಕಿ ಏನೋ ಅದರದ್ದು ಕಡೆಯುವ ಕಲ್ಲಲ್ಲಿ ಹಾಕಿ ಅದರದ್ದು ರಸವನ್ನು ಹಿಂಡುತ್ತೇವೆ. ಅದೇನು ಕೇಳಿದರೆ ಇದು ತೆಂಗಿನ ರಸ ಅಥವಾ ತೆಂಗಿನಕಾಯಿ ಅಂದರೆ ಅದು ಜಿಗುಟು ಅಂತ ಹೇಳಿದೆವು, ಹಿಂಡಿ ಅಂತ ಹೇಳಿದೆವು. ಹಾಗಾದರೆ ನಿಜವಾಗಿ ಯಾವುದು ಅಲ್ಲಿ ಕೇಳಿದರೆ ತೆಂಗಿನಕಾಯಿ ಅಂತ ಆ ರಸವನ್ನು ಇಟ್ಟುಕೊಂಡು ಹೇಳಿದ್ದು. ಆ ತೆಂಗಿನಕಾಯಿಯ ರಸ ಅದು ಅತ್ಯಂತ ಮಧುರ ರಸ, ಅದನ್ನು ಇಟ್ಟುಕೊಂಡು ಹೇಳಿದರೆ, ಹಾಗಾದರೆ ಇಷ್ಟರವರೆಗೆ ಪ್ರಯೋಗ ಮಾಡಿದ್ದು ಯಾವುದು ತೆಂಗಿನಕಾಯಿ ಹೇಳಿದರೆ? ಅಲ್ಲ, ಮೊದಲು ತೋರಿಸಿದ್ದು ಸಿಪ್ಪೆಯನ್ನೇ, ಸಿಪ್ಪೆ ಹೋದ ನಂತರ ತೋರಿಸಿದ್ದು ಗೆರಟೆಯನ್ನೇ, ಅದು ಹೋದ ನಂತರ ತೋರಿಸಿದ್ದು ತೆಂಗಿನ ಹೋಳನ್ನೇ, ಮತ್ತೆ ತೋರಿಸಿದ್ದು ತೆಂಗಿನಕಾಯಿ. ಅದೇ ರೀತಿಯಾಗಿ ನಾನು ಅಂತ ಪ್ರಯೋಗ ಮಾಡ್ತೇವೆ. ಈ ಸ್ಥೂಲ ಶರೀರ ಅಲ್ಲ, ಮತ್ತೆ ಇದು ಹೋದಾಗ ಇದರ ಒಳಗೆ ಇನ್ನೊಂದು ಶರೀರ ಇದೆ. ಅಂತಹ 10 ದಿನ ಆದ ಕೂಡಲೇ ನಾವು ಮೃತರಾದಾಗ ಎಲ್ಲ ಮಾಡ್ತೇವೆ ನೋಡಿ, ಯಾತನಾ ಶರೀರ ಅಂತ ಒಂದು ಬಂದು ಬಿಟ್ಟಿತು. ಅದು ಹೋದ ನಂತರ ಮತ್ತೆ ಈ ಸೂಕ್ಷ್ಮ ಶರೀರ ಬಂದು ಬಿಡತ್ತೆ. ಎಲ್ಲ ಲೋಕಗಳಿಗೆ ತಿರುಗಿ ಬರ್ತೇವೆ. ಸೃಷ್ಟಿ ಆಗಬೇಕಾದ್ರೆ ಜೀವನನ್ನು ಭಗವಂತ ಏನು ಮಾಡ್ತಾನೆ, ಮಳೆಯಿಂದ ಸೇರಿಸ್ತಾನಂತೆ. ಮಳೆಯಿಂದ ಆಕಾಶಾದ್ ವಾಯು ವಾಯೋರಗ್ನೇ ಅದ್ಭ್ಯಃ ಪೃಥ್ವಿ ಪೃಥಿವ್ಯಾಂ ಓಷಧೇಹ ಓಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷ ಅಂತ ಹೀಗೆ ಅಲ್ಲಿನ ಮಳೆಯಿಂದಾಗಿ ಮತ್ತೆ ತಾನು ಬೆಳೆಗೆ ಬರ್ತಾನೆ. ಹಾಗಾದರೆ ಮಳೆಗೆ ಎಲ್ಲಿಂದ ಬಂದದ್ದು ಕೇಳಿದರೆ ಅಲ್ಲಿ ಮತ್ತೆ ಬೆಳಕಿನಿಂದ ಬಂತು. ಬೆಳಕಿಗೆ ಎಲ್ಲಿ ಕೊಟ್ಟಂದರೆ ಹಾಗೆ ಭಗವಂತ ತಾನು ಸೃಷ್ಟಿ ಮಾಡಬೇಕಾದ್ರೆ ನೇರವಾಗಿ ಪುರುಷನ ಹೊಟ್ಟೆಗೆ ಹಾಕಲಿಲ್ಲ. ಮೋಡದಿಂದ ನೀರಾಯಿತು, ನೀರಿನಿಂದ ಮತ್ತೆ ಸಸ್ಯಗಳಿಗೆ ಬಂತು. ಸಸ್ಯಗಳಲ್ಲಿ ಧಾನ್ಯಗಳಾಗಿ ಮೊಳಕೆ ಆದಂತಹ ಧಾನ್ಯ ತಿಂದಾಗ ಪುರುಷನ ಶರೀರವನ್ನು ಪ್ರವೇಶ ಮಾಡ್ತಾನಂತೆ ಜೀವ. ಪುರುಷನ ಶರೀರವನ್ನು ಪ್ರವೇಶ ಮಾಡಿದಾಗ 3 ತಿಂಗಳ ಕಾಲ ತಾನು ಪುರುಷನಲ್ಲಿ ಇರ್ತಾನೆ ಅಂತ. ಅಂದರೆ ತಿಂದ ಆಹಾರ ಶುಕ್ರವಾಗಿ ಪರಿಣಾಮ ಆಗಬೇಕಾದ್ರೆ 3 ತಿಂಗಳು ಸಮಯ ಹಿಡಿಯತ್ತೆ. ಹಾಗಾಗಿಯೇ ತಂದೆಯ ಹೊಟ್ಟೆಯಲ್ಲಿ 3 ತಿಂಗಳು ಇರ್ತೇವೆ ಅಂತ ಲೆಕ್ಕ. ಅಲ್ಲಿಂದ ಬಂದ ಜೀವ ಮತ್ತೆ ತಾಯಿಯ ಹೊಟ್ಟೆಗೆ ಬಂದು ಬೀಳ್ತಾನೆ. ತಾಯಿಯ ಹೊಟ್ಟೆಗೆ ಬಿದ್ದನ ಬಳಿಕ 9 ತಿಂಗಳು ಅಲ್ಲಿ ಇರ್ತಾನೆ, ಮತ್ತೆ ಭೂಮಿಗೆ ತಾನು ಬರ್ತಾನೆ. ಹಾಗಾದರೆ ಇಲ್ಲಿ ಎಲ್ಲ ಹೊಟ್ಟೆಯಿಂದ ಎಲ್ಲ ಹೋಗುವಾಗ ಯಾವ ಶರೀರ ಇತ್ತು ಕೇಳಿದರೆ ಆಗ ಸೂಕ್ಷ್ಮ ಶರೀರ ಇತ್ತು. ಮತ್ತೆ